ದಾಯ ಬೇದಿನ ಚಿಕ್ಕಿದಾದ ಕತ್ತಕ್ಕೆ ಜನ ಚಿಕ್ಕದಾದ ಕತ್ತಕ್ಕೆ ಅವನಿ ಏನೋ ಮೊಬೈಲ್ ಉಂಟ ನಿಂದ. ಇಲ್ಲಿ ತುಂಬ ಮಳೆ ಬರ್ತಾ ಇತ್ತು. ಹಾಗೆಯೇ ಈ ಊರಿನ ಹೆಸರೇನು ಗೊತ್ತಾ, ಬೊಲ್ಲ ಅಂತ. ಯಾಕೆ ಅಂತ ಹೇಳಿದರೆ ಇಲ್ಲಿ ಪಕ್ಕದಲ್ಲಿ ನೇತ್ರಾವತಿ ರಿವರ್ ಇದೆ. ಅಲ್ಲಿಂದ ಮಳೆಗಾಲದಲ್ಲಿ ತುಂಬ ಬೊಲ್ಲ ಬರ್ತಾ ಇತ್ತಂತೆ, ನೀರೆಲ್ಲ ಬರ್ತಾ ಇತ್ತು, ನೆರೆ ಬರ್ತಾ ಇತ್ತು. ಹಾಗಾಗಿ ಈ ಊರಿನ ಹೆಸರು ಬೊಲ್ಲ ಅಂತ ಇಟ್ಟಿದ್ದಾರೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ನಾನು ಅಕ್ಕನ ಮನೆಯಿಂದ ಬಂದಿದ್ದೆ. ಸೊ ಇವತ್ತು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವೆದರಿಗೆ ಬೀಚ್ ಹತ್ರ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಮಳೆ ಬರ್ತಾ ಇದೆ, ಲಿಟಲ್ ಅಂದರೆ ಸ್ವಲ್ಪ ಸ್ವಲ್ಪ ಹನಿತಾ ಇದೆ ಮಳೆ. ಸೊ ಅವಾಗ ಬೀಚಲ್ಲಿ ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ನೀರು ಎಷ್ಟು ಬಂದಿದೆ ಅಂತ ನೋಡಬೇಕು ಬೀಚಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬೀಚಿಗೆ ಇಳಿಯೋದಿಲ್ಲ, ಜಸ್ಟ್ ಮೇಲಿಂದನೇ ನೇಚರ್ ನೋಡಿ ಎಂಜಾಯ್ ಮಾಡೋಣ ಅಂತ. ಸೊ ಆರ್ವಿ ಇಲ್ಲಿದ್ದಾಳೆ, ನನ್ನ ಜೊತೆ ಕುತ್ಕೊಳ್ತಾಳೆ ಅಂತ ಹೇಳಿದ್ದು, ಅದಕ್ಕೋಸ್ಕರ. ಹಾಗೇನೆ ಅಕ್ಕ ಆ್ಯಂಡ್ ನನ್ನ ತಂಗಿದ್ದಾಳೆ. ಸೇ ಹಾಯ್ ಬೇಬಿ. ಕ್ಲೋಸ್ ಮೈ ಫ್ಲೈಟ್ ಡೋರ್. ಇಡೀ ಬತ್ತಿ ಬೊಕ್ಕ ಮುಟ್ಟೆನೆ ಬಲ್ಲಿ ಮಮ್ಮಿ ನಿರ್ನೇರೆಗ. ಸೊ ಇವರು ಇದೇ ತರ ಫೈಟ್ ಮಾಡೋದು, ಇವರು ಇದೇ ತರ ಫೈಟ್ ಮಾಡೋದು ಕಾರಲ್ಲಿ ಕೂತಿದ್ರು. ಬಿಡಿ 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 ಬಿಡು. ಓಕೆ ಲೆಟ್ಸ್ ಗೋ. ನಾನು ಉಚ್ಚಿಲ ಬೀಚ್ ಹೆಸರು ತುಂಬಾ ಚೆನ್ನಾಗಿ ಕೇಳಿದ್ದೀನಿ, ಬಟ್ ವಿ ಆರ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ಕೂಡ ರೈಲ್ವೆ ಟ್ರ್ಯಾಕ್ ಇದೆ. ನನಗೆ ಯಾವಾಗಲೂ ಈ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗುವಾಗ ತುಂಬ ಭಯ ಆಗತ್ತೆ ಆಯ್ತಾ. ಹೋಗು, ಬೇಗ ಹಾಕಿಲ್ಲ, ಬೇಗ ಹೋಗು. ಲೈಟ್ ಹಾಕಿದ್ದಾರೆ, ಸ್ಟಾಪ್ ಮಾಡಿ ಕೇಳ್ತಾರೆ, ಏನ್ ಕತೆ ಗೊತ್ತಿಲ್ಲ. ಹೋಗುವ ನೇರವಾಗಿ. ಒಂದ್ಸಲ ಲೊಕೇಶನ್ ಕೂಡ ನೋಡ್ತೇನೆ, ಮತ್ತೆ ನನಗೆ ಅಕ್ಕ ಬೈತಾಳೆ. ಇವಾಗ ನೋಡಿ ಏನಿದೆ, ಬೀಚ್ ಇದೆ. ಓ ಇಲ್ಲಿ ರೆಸಾರ್ಟ್ ಅಲ್ಲ, ಬೀಚ್ ರೆಸಾರ್ಟ್ ಎಲ್ಲ ಇದೆ ಇಲ್ಲಿ. ಅಂಚೆ ಅಂತ ಲೆಟ್ ಮಿ ಚೆಕ್ ಆಗು ಸತ್ತದ ಇರ್ತಾನೆ. ಅದು ಕೆಲ ಕಡೆ ಬೀಚ್ ಇದೆ. ಇಲ್ಲಿ ಮನೆ ಎಲ್ಲ ನೋಡಿ, ಇವರೆಲ್ಲ ಖಾಲಿ ಮಾಡಿದ್ದಾರೆ ಮನೆ, ಮಳೆ ಬರುತ್ತೆ ಅಲ್ವಾ, ಹಾಗಾಗಿ. ಐ ಥಿಂಕ್ ಕನ್ಫ್ಯೂಸ್ ಆಗತ್ತೆ, ನಾನು ಹುಡ್ಕಿದೀನಿ ಅಂತೆ. ವಾವ್, ತುಂಬ ಚೆನ್ನಾಗಿದೆ ಆಯ್ತಾ ಬೀಚ್ ತಲೆ ಬೆಬ್ಬೆ. ನೋಡಿ ತುಂಬ ಚೆನ್ನಾಗಿದೆ ಬೀಚ್, ಬಟ್ ಸಾರಿ ಇಲ್ಲಿ ಹೋಗ್ತಿಲ್ಲ, ಡೇಂಜರಸ್ ಆಗಿದೆ. ಇಲ್ಲಿ ಮನೆ ಎಲ್ಲ ಖಾಲಿ ಮಾಡಿದ್ದಾರೆ, ಬೀಚ್ ಬರುತ್ತೆ ಅಂತ, ನೀರು ಬರುತ್ತೆ ಅಂತ. ಅಯ್ಯೋ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಈ ಬೀಚ್. ಬೀಚ್ ನೋಡಿ, ಸ್ವಿಮ್ ಅನ್ಪುರ ಬೇಬಿ, ಮನ್ಪುಲೈತೆ ಸ್ವಿಮ್. ಅಲ್ಪ ಜಾಕಿತ್ತೇನೆ ಪಾರ ಒಂದು ಇಂಚ ಓಣಿಗಲಕ. ಬರಬಾರ ಬೀಚೆ ಉಂಟು. ಮುಲ್ಪತಿಲ್ಲ ಜಾಗ ನೀರು ನೋಡಿ ಯಾವ ತರ ಬರ್ತಿದೆ ಅಂತ. ಮಕ್ಕಳು ನೋಡಿ ಆಟ ಆಡೋದಲ್ಲಿ, ನೀರಲ್ಲಿ ಹೋಗೋದು ಭಯನೇ ಇಲ್ಲ ಅದಕ್ಕೆ. ನೀರಿಗೆ ತೂಲೆ ಗೆಲ್ಬೇಕು ಕುಲೊಂದಿನಿ ಎಂಚೋಣ ಬೀಚ್. Balik. Balik. Punya.
ನಾವು ಬೀಚ್ ಹತ್ರ ಹೋದ್ವಿ, ಬಟ್ ಅಲೆಗಳ ಅಬ್ಬರ ಇದೆ ನೋಡಿ ಎಷ್ಟು ಜೋರಾಗಿದೆ ಅಂತ. ಸೊ ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ನಾವು ವಾಪಸ್ ಬಂದ್ವಿ. ಹಾಗೆಯೇ ಜೋರಾಗಿ ಮಳೆ ಬಂತು, ಅದಕ್ಕೋಸ್ಕರ ಕಾರಲ್ಲಿ ಬಂದು ಕೂತ್ವಿ ನಾವು. ಹಾಗೆಯೇ ಬೀಚಲ್ಲಿ ನಾವು ಮಾಮ್ ಆ್ಯಂಡ್ ಡಾಟರ್ ವೀಡಿಯೋಸ್ ಎಲ್ಲ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಅದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಶೇರ್ ಮಾಡ್ತೀನಿ, ನೀವು ಕೂಡ ಹೋಗಿ ಚೆಕ್ ಮಾಡಿ. ಇದು ನೋಡಿ ಡ್ರೆಸ್ ನಂದು ಹಾಕಿದ್ದಾಳೆ. ಬೀಚ್ ಬೀಚ್ ನಾವು ಬೀಚಿಗೆ ಹೋಗಿ ಬಂದ್ವಿ. ಇದು ನೆಕ್ಸ್ಟ್ ಡೇ ನಾವು ನಮ್ಮ ಕುಟುಂಬದ ದೈವದ ಮನೆಗೆ ಬಂದಿದ್ವಿ ಸಂಕ್ರಾಂತಿ ಪೂಜೆಗೆ. ಸೊ ಹಾಗೆಯೇ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋ. ತುಂಬ ಮಳೆ ಬರ್ತಾ ಇತ್ತು ಆವತ್ತೂ ಕೂಡ. ಮೇಡಮ್ ಮೇಡಮ್ ಎಲ್ಲಿ ನೋಡುದು ನೀವು? ಹಾಯ್ ಬೇಬಿ, ಹಾಯ್ ಬೇಬಿ. ನೋ ನೋ, ಐ ಡೋಂಟ್ ವಾಂಟ್ ಯು. ಜಂಪಿಂಗ್ ಮಂಗಕ್ಕ. ಚಿಕ್ಕುಲ್ ಇಜ್ಜೇರು ಚುಕ್ಕು ಅಂಟಿಯಾ ಇಂಕ್ ದಾದ ಕಾಣ್ತಾರೆ ಇದೆ ತಿನ್ನಾರೆ ಇದು ಇದಕ್ಕೆ ಗೊತ್ತಂಬತ್ತಿನ. ವಾವ್, ಇಯರಿಂಗ್ಸ್ ಇತ್ತೀನಿ. ಏನ್ ಕೊಡ್ತೀನಿ ನಾವು ಇಯರಿಂಗ್ಸ್? ದೊಡ್ಡ ಕೊಡ್ತೀನಿ, ದೊಡ್ಡ ದೊಡ್ಡ ಕೊಡ್ತೀನಿ ಯಾರಿಗೂ ಬರ್ಡೇಗೆ ಗಿಫ್ಟ್. ಎಳ್ಳೇದು ಅದು ಮುರಣಿ 5th ಬರ್ಡೇಗೆ. ಸೊ ಇದು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಚಿಕ್ಕ ಮೇಳದವರು ಬಂದಿದ್ದರು. ಚಿಕ್ಕ ಮೇಳ ಅಂತ ಹೇಳಿದರೆ ಯಕ್ಷಗಾನದವರು ಮನೆಗೆ ಬಂದು ಕುಣಿಯುವಂಥದ್ದು. ಒಂದೊಂದು ಚಿಕ್ಕ ಚಿಕ್ಕ ಪ್ರಸಂಗವನ್ನು ಮನೆ ಒಳಗಡೆ ಬಂದು ಕುಣಿತಾರೆ. ಅವರು ಮನೆ ಒಳಗಡೆ ಬಂದು ಕುಣಿದ್ರೆ ಗೆಜ್ಜೆ ಸೌಂಡಿಗೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ. ಮಧ್ಯರಾತ್ರಿಯ ವೇಳೆಯಲ್ಲಿ ಅವಸರವಾಗಿ ಕರೆಯುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು? ನನ್ನ ಮಡದಿಯಾದಂತಹ ರುಕ್ಮಿಣಿಗೊಂದು ಮಾತನ್ನೇ ಕೊಟ್ಟವನಿದ್ದೇನೆ. ಮಗನಾದಂತಹ ಮನ್ಮಥನಿಗೆ ದಿನ 8ರ ಒಳಗಾಗಿ ಮದುವೆಯನ್ನು ಮಾಡುತ್ತೇನೆ ಎನ್ನುವ ಹಾಗೆ. ಇದುವರೆಗೂ ಯೋಚ್ಯವಾದಂತಹ ವಧುವಿಗೆ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ಈ ಹೊತ್ತಿಗೆ ಕರೆದವನಿದ್ದೇನೆ. ಹಾಗಾಗಿ ಒಂದು ಉಪಕಾರ ಮಾಡ್ತೀಯ? ಮಗನಾದಂತಹ ಮನ್ಮಥನಿಗೆ ಅನುರೂಪಳಾದಂತಹ ವಧುವನ್ನು ಹುಡುಕಿಕೊಂಡು ಬರುವೆಯಾ? ಮನಸ್ಸಿಗೆ ಸಂತೋಷವಾಯಿತು. ಮಧ್ಯರಾತ್ರಿ ತಂಗಿಯಂತಹ ನನ್ನ ಕರೆದಂತಹ ಮಾತನಾಡಿದ್ದೀರಿ. ಮಡದಂತಹ ರುಕ್ಮಿಣಿಗೆ ಕೊಟ್ಟ ಮಾತಿನಂತೆ 7 ದಿವಸದಲ್ಲಿ ಮಗನಂತಹ ಮನ್ಮಥನಿಗೆ ಹೆಣ್ಣನ್ನು ಹುಡುಕಿದ್ರು ಕೂಡ ರೂಪಕ್ಕೆ ಒಪ್ಪಂತೆ ಹೆಣ್ಣು ಸಿಗಲಿಲ್ಲ. ಇನ್ನು ಉಳಿದಂತಹ 1 ದಿವಸದಲ್ಲಿ ನಿಮ್ಮಂತಹ ದೇವರಿಂದ ಆಗಿನ ಕಾರ್ಯ ಸಾಮಾನ್ಯ ಹೆಣ್ಣು
ನನ್ನಿಂದ ಸಾಧ್ಯ ಉಂಟೆ ದ್ರೌಪದಿ, ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ ಎನ್ನುವ ಹಾಗೆ ಹಾ. ಈ ಹೊತ್ತಿಗೆ ಕರೆತವನಿದ್ದೇನೆ. ಹಾ. ಇದು ನನ್ನ ಸಂಕಲ್ಪವೇ. ಹಾಗಾಗಿ ತಡ ಮಾಡಬೇಡ. ಹಾ. ಮಗನಾದಂತಹ ಮನ್ಮಥನಿಗೆ ಯೋಗ್ಯವಾದಂತಹ ವಧುವನ್ನು ಹುಡುಕಿಕೊಂಡು ಬಾ. ಆದೀತು. ನಿನ್ನ ದಾರಿ ನಿರೀಕ್ಷೆಯಲ್ಲಿದ್ದೇನೆ. ಬನ್ನಿ, ಪ್ರಸಾದ. ಈ ಮನೆಯಲ್ಲಿ ಯಕ್ಷಗಾನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮಗೆ ಲಕ್ಷ್ಮೀ ನರಸಿಂಹ ದೇವರ ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕರುಣಿಸಲೆಂಬುದಾಗಿ ಬರ್ತಿದ್ರು.